ಅವಕಾಶ ಆಗಿದೆ. ದೇವ್ರ ಇದರಿಂದ ಅವ್ರಿಗೆ ಇನ್ನೂ ಚೆನ್ನಾಗಿ ಆರೋಗ್ಯ ಆಯುಷ್ ದೇವ್ರು ಕೊಟ್ಟು ಕಾಪಾಡಲಿ ಅಂತಂದು ಹೇಳ್ತಾನೆ. ನಮ್ಮ ಅತ್ತೆ ಮಾವ ಇಬ್ರು ಪೌರ ಕಾರ್ಮಿಕರು, ಅವ್ರು ಕೆಲಸ ಮಾಡ್ತಾ ಇದ್ರು, ನಮ್ಮ ಮನೆಯವರು ಮಾಡ್ತಾ ಇದ್ರು. ಹಂಗಾಗಿ ನಮ್ಮ ಅತ್ತೆ ಮಾವರು ಇಲ್ಲ, ಇವಾಗ ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು. ನಮ್ಮ ಅವ್ರ ಅಕ್ಕ ತಂಗಿ ಅವರೆಲ್ಲ ಇರ್ಬೇಕಾಗಿತ್ತು, ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ರು. ಅವರೆಲ್ಲ ಇದ್ದಿದ್ರೆ ಇವತ್ತು ತುಂಬಾ ಬಹಳ ಖುಷಿ ಅವ್ರಿಗೆ ಜನಗಳದ್ದು ಸೇವೆನೇ ಹೆಚ್ಚಿಗೆ ಜಾಸ್ತಿ ಮನ್ಸಿರೋದು. ಯಾವಾಗ್ಲೂ ಮನೆಗಿಂತ ಜನದ ಮೇಲೆನೆ ಅವರಿಗೆ ಪ್ರೀತಿ ಜಾಸ್ತಿ ಯಾವಾಗ್ಲೂ. ಹಂಗಾಗಿ ನಾವು ಮತ್ತೆ ಅವರು ಅದ್ರ ಮೇಲೆ ಇರೋದಕ್ಕೆ ಸ್ವಲ್ಪ ಆಗ್ಲಿ ನೋಡೋಣ, ನಮ್ದು ಯಾವಾಗ ಆಗ್ತತ್ತೋ ಆಗ್ಲಿ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ. ಹೊರಟಿದ್ವಿ, ಅದಕ್ಕೆ ಹೊರಟಿದ್ವಿ. ಅದೇ ಖುಷಿಗೆ ಒಂದ್ ಸ್ವಲ್ಪ ಅನ್ಸುತ್ತೆ, ಎಲ್ಲರೂ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತಲ್ಲ ಅಂತ ಅನ್ಸುತ್ತೆ. ಕೆಲಸ ಚೆನ್ನಾಗಿ ಮಾಡ್ರಿ ಅಂತೀರಿ? ಇಲ್ಲ ಅದ್ರಲ್ಲಿ ಮಾತ್ರ ಏನು ಎರಡನೇ ಮಾತಿಲ್ಲ. ಅವ್ರ ಕೆಲ್ಸಕ್ಕೆ ಮಾಡ್ಬೇಕನ್ನೋ ಉದ್ದೇಶನೇ ಹೋಗ್ಬೋದು ಮನ್ಸಲ್ಲಿ ಇರೋದು ಯಾವಾಗ್ಲೂ. ನಿಮ್ಮ ಹೆಸರು? ಮಮತಾ ಅಂತೇಳಿ. ನಿಮ್ಮ ಮನೆಯವರಿಗೆ ಸಚಿವ ಸ್ಥಾನ ಸಿಗತ್ತಮ್ಮ? ಇಲ್ಲ, ತುಂಬಾ ಖುಷಿಯಾಗಿದೆ. ನಮ್ಮ ಮನೆಗೆ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಅವ್ರ ಪಟ್ಟ ಇವತ್ತು ಕಷ್ಟಕ್ಕೆ ಇವತ್ತು ಒಳ್ಳೆ ಪ್ರತಿಫಲ ಸಿಕ್ಕಿದೆ. ಅದಕ್ಕೆಲ್ಲ ಕಾರಣಕರ್ತರಾಗಿರುವಂತ ಎಲ್ಲ ರಾಹುಲ್ ಗಾಂಧಿ ಅವರಿಗೂ, ಡಿ ಕೆ ಶಿವಕುಮಾರ್ ಸರ್ಗೂ, ಸಿದ್ದರಾಮಯ್ಯಗೂ, ಎಚ್ ಆಂಜನೇಯ ನಮ್ಮ ಚಿಕ್ಕಪ್ಪ ಅವರು ಇದೇ ಸಕ್ಸಸ್ಸಿಗೆ ಕಾರಣಕರ್ತರಾಗಿರೋದು ಅವರು, ಸತೀಶ್ ಜಾರಕಿಹೊಳಿ ಸರ್ ಅವರು, ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತೀವಿ. ಅವರು ಎಷ್ಟು ಕಷ್ಟಪಟ್ಟಿದ್ರು ಅದಕ್ಕೆ ಇವತ್ತು ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ಮನೆ ಮಂದಿಗೆ ಎಲ್ಲರಿಗೂ ಖುಷಿಯಾಗಿದೆ. ಹಂಗಾಗಿ ಹೊರಟಿದೀವಿ. ಹೌದೌದು, ಫಸ್ಟ್ ಟೈಮ್ ಒಂದು ಆಗಲ್ಲ ಅಂತಾನೆ ಅನ್ಕೊಂಡಿದ್ವಿ. ಇಲ್ಲ, ಅವರು ಚೆನ್ನಾಗಿ ಎಲ್ಲ ವರ್ಕ್ ನೋಡಿ ಈ ಸತಿ ಲೀಡಲ್ಲೇ ಗೆದ್ದಿದ್ದವ್ರು. ಒಟ್ಟಿನೂ ಅಷ್ಟೇ ಲೀಡಲ್ಲೇ ಗೆದ್ದಿದ್ದು ಚೆನ್ನಾಗಿ. ಅದೊಂದೇನೋ ಇತ್ತು ಆಗ್ಬೋದೇನೋ ಅಂತ, ಅದು ದೇವ್ರ ದಯದಿಂದ ಹೆಂಗ ಆಗಿದೆ. ಖುಷಿಯಾಗಿದೆ ಎಲ್ಲ. ಹೌದೌದು, ಯಾವತ್ತೂ ಮನೆ ಕೂತಿಲ್ಲ ಅವ್ರು. ಸೋತಿದ್ರು, ಒಂದ್ಸತಿ ಸೋತಿದ್ರು, ಆದ್ರೂ ಮನೆ ಕೂತಿದ್ದಿಲ್ಲ ಅವ್ರು. ಕೊರೋನಾ ಟೈಮಲ್ಲೂ ಎಲ್ಲ ಯಾವಾಗ್ಲೂ ಫಸ್ಟ್ ಟೈಮ್ ಗೆದ್ದಾರ ಅವರು ಮಿನಿಸ್ಟರ್ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಹಳ್ಳಿ ಆಗ್ಬೇಕು, ಮಗಳು ಕೊಟ್ಟಿದ್ದೀನಿ, ತುಂಬಾ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಖುಷಿ ಆಗದ್ರ ಅವ್ರ ಆಸೆನೂ ಆಗಿತ್ತು, ಕನಸು ಆಗಿತ್ತು. ಶ್ರಮಜೀವಿ ಅವರು ಒಂಥರ ಹೇಳ್ಬೇಕಂದ್ರೆ ಗಾಂಧಿ ವೈದ್ಯ ಅಂತಾರಲ್ಲ, ಆ ಥರ ಅವರು ಒಳ್ಳೆ ಮನುಷ್ಯ. ಅದು ಹೇಳಕ ಪದಗಳು ಏನ್ರಿ ನಮಗೆ, ಅಂದ್ರೆ ಒಳ್ಳೆ ವ್ಯಕ್ತಿ ರೀ. ಈಗ ಎಲ್ಲ ಫ್ಯಾಮಿಲಿಗೆಲ್ಲ ಸಂತೋಷ ಆಗೈತ್ರಿ, ಖುಷಿನೂ ಆಗೈತಿ. ಬಡ ಕುಟುಂಬದಿಂದ ಬಂದವರು ಏನು ದೈವ ಇಚ್ಛೆ ಚೆನ್ನಾಗೈತಿ. ಒಳ್ಳೇದಾಗ್ಲಿ ಅವ್ರಿಗೆ, ಮುಂದೆಲ್ಲ ಇದೇ ತರ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ನಾನು. ಒಳ್ಳೆ ಕೆಲಸ ಮಾಡ್ತಾರ್ರಿ ಅವ್ರು. ನಾವ್ ಹೇಳೋದ್ ಬೇಕಲ್ಲ, ಅವ್ರು ಮಾಡೇ ಮಾಡ್ತಾರೆ ಒಳ್ಳೆ ಕೆಲಸನ. ಅಂದ್ರೆ ಒಳ್ಳೆ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಅವ್ರು ಒಳ್ಳೇದಾಗ್ಲಿ ಅಂತ ಹಾರೈಸ್ತಾರೆ ಸರ್. ಕರಿಯಮ್ಮ.